ನಾನು ಇತ್ತೀಚೆಗೆ ವಿಯೆಟ್ನಾಮ್ಗೆ ಹೋಗಿದ್ದೆ ಒಂದು 6 ಮಂತ್ಸ್ ಕೆಳಗಡೆ. ಅಲ್ಲಿ ವಿಯೆಟ್ನಾಂನಲ್ಲಿ ಆ ದೇಶದ ಮೆಕಾಂಗ್ ಅಂತ ಒಂದು ನದಿ ಇದೆ, ಮೆಕಾಂಗ್ ಅಂತೇಳಿ. ಆ ನದಿ 6 ದೇಶಗಳನ್ನು ಹಾಯ್ದು ಹೋಗುತ್ತದೆ. 6 ದೇಶಗಳನ್ನು ಹಾಯ್ದು ಹೋಗುತ್ತದೆ. ಚೈನಾ, ಜಪಾನ್, ತೈವಾನ್, ಕಾಂಬೋಡಿಯಾ, ಹೀಗೆ 6 ದೇಶಗಳನ್ನು ಹಾಯ್ದು ಹೋಗುವಂಥ ಮೆಕಾಂಗ್ ನದಿ ಸುಮಾರು 60-70 ವರ್ಷಗಳ ಹಿಂದೆ ಅದಕ್ಕೆ ಸಂಬಂಧಪಟ್ಟಂಥ ದೇಶಗಳೆಲ್ಲವೂ ಕೂತು ಏನು ಚರ್ಚೆ ಮಾಡಿದಾರೋ ಆ ಚರ್ಚೆ ಪ್ರಕಾರನೇ ನೀರು ಹೋಗುತ್ತೆ. ಹಂಚಿಕೆಯೂ ಕೂಡ ಅದೇ ಥರ ಹೋಗುತ್ತೆ. ಇಲ್ಲೂ ಕೂಡ ಹಾಗೆ ಆಗಬೇಕಂತ. ಇಲ್ಲೂ ಕೂಡ ತಮಿಳ್ನಾಡು ಇರ್ಬೋದು, ಏಕೆಂದರೆ ನಮ್ಮ ರಾಜ್ಯಗಳು ತಮಿಳ್ನಾಡು, ಕೇರಳ, ಕರ್ನಾಟಕ, ಪಾಂಡಿಚೇರಿ ಇವೆಲ್ಲ ಕೂತು ಎಕ್ಸ್ಪರ್ಟ್ಸಿನ ಜೊತೆಲಿ ಕೂರಿಸ್ಕೊಂಡು ಆ ನದಿಯ ನೀರು ಎಷ್ಟು ಬರ್ತದೆ, ಹೇಗಾಗ್ತದೆ ಅಂತಕ್ಕಂಥದ್ದು ಅದು ಒಂದು ಸರಿಯಾದ ರೀತಿ ತೀರ್ಮಾನ ತಗೊಳ್ಳುವಂಥದ್ದು ಭಾಳ ಭಾಳ ಒಳ್ಳೆಯದು, ಭಾಳ ಒಳ್ಳೆಯದು. ಭಾಳ ಒಳ್ಳೆಯದು. ಬಟ್ ಇದು ಈ ಮಧ್ಯೆ ನಮ್ಮ ಈ ಕನ್ನಡ ಚಳುವಳಿಯವರು, ರೈತ ಚಳುವಳಿ ಸುಮ್ಮನೆ ಅವರು ಅನಾವಶ್ಯಕವಾಗಿ ನಾನು ಚಳುವಳಿಲಿದ್ದವನು. ನಾನು ಕನ್ನಡ, ಯಾಕೆಂದರೆ ನಾನು ಹೌಸಲ್ಲೇ ಹೇಳಿದ್ದೆ, ನಾನು ಕನ್ನಡ ಮಂತ್ರಿ ಇದ್ದಾಗ, ಹೌದು ನಾನು ಕನ್ನಡ ಚಳುವಳಿಯ ಮೂಲಕ ಬಂದವನು, ವಾಟಾಳ್ ನಾಗರಾಜ್ ನಮ್ಮ ಗುರು ಅಂತಲೇ ಹೇಳಿದ್ದೆ ನಾನು. ಅದಕ್ಕೆ ತೊಂದರೆ. ಎಸ್, ಚಳುವಳಿಗಳು ಬೇಕು, ಬಟ್ ಚಳುವಳಿಗಳು ಇದೇ ಕೆಲಸ ಅಲ್ಲ. ಚಳುವಳಿ ಈಗ ಅವರಾಗ ನಾವು 13ನೇ ತಾರೀಕು ಕರ್ನಾಟಕ ಎಷ್ಟು ಬಂದ್ಗಳಾಗಿದ್ದಾವೆ, ಇಲ್ಲಿ ಎಷ್ಟು ಬಂದ್ಗಳಾಗಿದ್ದಾವೆ ಬಸವಗೌಡ್ರೆ. KR ಸರ್ಕಲಲ್ಲಿ 1 ವರ್ಷ ಬಂದ್ ನಡೀತಪ್ಪ. ನಮ್ಮ ಹರ್ಷಕುಮಾರ್ ಗೌಡ್ರು ಇಲ್ಲ, ತೀರ್ಕೊಂಡ್ಬಿಟ್ರು ಅವರು. 1 ವರ್ಷ ಹರ್ಷಕುಮಾರ್ ಅಣ್ಣ ಕುಂತಿದ್ದ ಅಲ್ಲೇ. ಸುಮ್ಮನೆ ಕಾವೇರಿ ಏನಾಯಿತು? ಕಾವೇರಿ ಸಮಸ್ಯೆ ಎಲ್ಲಿತ್ತು ಅಲ್ಲೇ ಇದೆ. 1 ವರ್ಷ ಕೂತಿದ್ದು. ಆದ್ದರಿಂದ ಈ ಚಳುವಳಿಗಳು ಮುಖ್ಯ ಅಲ್ಲ. ಸೌಹಾರ್ದಯುತವಾದಂಥ ಮಾತುಕತೆಗಳಲ್ಲಿ ಅಕ್ರಾಸ್ ದಿ ಟೇಬಲ್ ಅಂತ ನಾವೇನು ಹೇಳ್ತೀವಿ, ಅದು ಬಹಳ ಮುಖ್ಯ. ಅದ್ರ ಬಗ್ಗೆ ನಮ್ಮ DK ಶಿವಕುಮಾರ್ ಅವರು ಒಲವು ತೋರಿರುವಂಥದ್ದು, ಅದ್ರ ಬಗ್ಗೆ ಈಗಾಗಲೇ ಮಾತುಕತೆಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು ಮೆಚ್ಚುವಂಥ ವಿಚಾರ. ಇಲ್ಲಾಂದರೆ ಸುಮ್ಮನೆ ಹೀಗೆ ನಡೀತಲೇ ಇರ್ತದೆ. ಬನ್ನಿ, ಇಲ್ಲೇ ಬನ್ನಿ, ನಡೀತಾ ಇರ್ತದೆ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಸ್ಟೇಟ್ಮೆಂಟ್ ಮಾಡಿದರು. ಬಟ್ ಇದನ್ನು ನಾನು ಸುಮಾರು ಸರಿ ಪ್ರತಿಪಾದನೆ ಮಾಡಿದ್ದೀನಿ. ಈಗ ಕೃಷ್ಣ ಸಾಹೇಬ್ ಇದ್ದಾಗ ನಾನು ಕೆಲವು ಸೈಟ್ಗಳನ್ನೂ ಕೂಡ ಗುರ್ತಾಕೊಂಬಂದಿದ್ದೆ. ಏನ್ರಿ, ಒಂದು ಸೈಟ್ ತೊಗೊಂಡ್ರೆ 25 ವರ್ಷ ಆದರೆ ಅವ್ನು ಮನೆ ಕಟ್ಟಂಗಿಲ್ಲ. ಒಬ್ಬೊಬ್ಬನ ಹೆಸರು 100 ಸೈಟ್ ಅವೆ, 1-2 ಅಲ್ಲ. ಈಗ ನಮ್ಮ ಅಧಿಕಾರಿಗಳೆಲ್ಲ ಕೋಆಪರೇಟಿವ್ ಸೆಕ್ಟರಲ್ಲಿ, ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿಗಳು, ಅಯ್ಯೋ ನಾನು ಕೂಡ ಮಂತ್ರಿ ಇದ್ದಾಗ ನನಗೆ ಸೈಟ್ ಕೊಡೋದು ಬೇಡಪ್ಪ, ಬೇಡ. ಎಷ್ಟು ಸೈಟ್ಗಳಿದೆ ಒಬ್ಬೊಬ್ಬರ ಹೆಸರಲ್ಲಿ, ಯಾರೂ ಮನೆ ಕಟ್ಟಿಲ್ಲ, ಸುಮ್ಮನೆ ಮಾರ್ಕೆಟ್ ಮಾಡಲಿಕ್ಕೆ ಇಟ್ಟಿದ್ದಾರೆ. ಅದೊಂದು ತೀರ್ಮಾನ, ಅದನ್ನು ಹೇಳಿದರು DK ಶಿವಕುಮಾರ್. ಯಾರು ಈ 5 ವರ್ಷದೊಳಗಡೆ ಕಟ್ಟಬೇಕು, ಕಟ್ಟಲಿಲ್ಲ ಅಂತಂದರೆ ಸರ್ಕಾರ ನಾವು ಇದು ಮಾಡ್ಕೋತೀವಿ ಅಂತ ಹೇಳಿ. ಭಾಳ ಒಳ್ಳೆಯದು. ಈಗ ನಾನು ಸದಾಶಿವನಗರದಲ್ಲಿ ಸೈಟ್ ನಂಬರೆಲ್ಲ ಗುರ್ತಾಕೊಂಡ್ಬಂದಿದ್ದೆ. SM ಸರ್, ಇದು ಎಲ್ಲ ಇರೋವೆಲ್ಲ 50-80 ಸೈಟ್ಗಳು. 50-80 4 ಜನ ಕೊಡುವುದು. 4 ಜನ ಕೊಡಿ ಸರ್, ಒಬ್ಬ ಬಡವರಿಗೆ ಕರ್ಕೊಂಬಂದ್ರು. ಸದಾಶಿವನಗರದಲ್ಲಿ ನನ್ನ ಸೈಟು ಅಂದರೆ ಸರ್, ಜೀವನ ಇರೋ ತನಕ ನಿಮ್ಮ ಫೋಟೋ ಇಟ್ಕೊತಾನೆ ಸರ್ ಅವನು. ಬಟ್ ಅವರು ಯಾಕೋ ಹೆದರಿಬಿಟ್ಟು ಕೃಷ್ಣ ಅವರು ಮಾಡಲಿಲ್ಲ. ಸರ್ಕಾರಕ್ಕೆ ಯಾವ ಹೆದರಿಕೆ ಇದೆ. ಬಟ್ ಅದನ್ನು ಇವತ್ತು ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಮೂವ್. ಯಾಕೆಂತಂದ್ರೆ ಭಾಳ ಜನ ನೋಡಿ ಇವತ್ತು ಈಗ ಇಲ್ಲಿ ಸೈಟ್ ಕೊಟ್ಟು ಎಷ್ಟು ವರ್ಷ ಆಯಿತು. ಮೂಡಾದಲ್ಲಿ ಹಿಂದೆ ಇದ್ದಂಥ ಮುಖ್ಯಮಂತ್ರಿ ಮಗ, ಹೆಂಡತಿ ಎಲ್ಲರೂ ತಗೊಂಡು ಎಲ್ಲರೂ ಕೂಡ ಕೋರ್ಟಲ್ಲವ್ರಿ. ಹಾಗಾಗಿ ಇದು ಹಲವಾರು ವಿಚಾರಗಳಲ್ಲಿ ಮುಖ್ಯಮಂತ್ರಿ 2 ತಿಂಗಳಲ್ಲಿ ನಿಜಕ್ಕೂ ಕೂಡ ನಮ್ಮ ಜನಗಳು ಮೆಚ್ಚುವಂಥ, ಆಯಿತಾ. ಮತ್ತು ಏನು ಸರ್, ಇದು ನಮಗೆ ವಯಸ್ಸಾಗ್ಬಿಟ್ಟು